ಕರ್ನಾಟಕ ತಂಡದ ಬೌಲಿಂಗ್ ಕೋಚ್ ಮನ್ಸೂರ್ ಅಲಿ ಖಾನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ರಣಜಿ ಟ್ರೋಫಿ ಗೆದ್ದಿರ ಬಗ್ಗೆ ಅವರು ಮಾತಾಡ್ತಾರೆ. ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಟ್ರೋಫಿ ಗೆದ್ದಿದ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಇದೊಂದು ಒಳ್ಳೆಯ ಅವಕಾಶ ಆಗಿದೆ. ನಮಗೆ ಸಖತ್ ಖುಷಿ ಆಗ್ತದೆ. ಎಕ್ಸ್ಪ್ರೆಸ್ ಮಾಡೋಕ್ಕೇನು ವರ್ಡ್ಸ್ ಇಲ್ಲ ನಮ್ಮ ಹತ್ರ. ಇದು ಆಫ್ಟರ್ 15 ವರ್ಷ ಅಂದರೆ ಇಟ್ಸ್ ಮ್ಯಾಟ್ರಸ್ ಅ ಲಾಟ್. ಇದು ಆಗಿದ್ದೇನೆಂದರೆ ಒಂದು ಒಳ್ಳೆ ಬಂಚ್ ಆಫ್ ಹುಡುಗರು ಇದ್ದಾರೆ ನಮ್ಮ ಹತ್ರ. ಬ್ಯಾಟ್ಸ್ಮನ್, ಬೌಲರ್, ಫೀಲ್ಡಿಂಗ್, ಟೋಟಲ್ ಎಲ್ಲ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡಿದ್ವಿ. ಅದಕ್ಕೆ ರಣಜಿ ಟ್ರೋಫಿ ಗೆದ್ದಿದ್ದು. ಎಲ್ಲರಿಗೆ ಒಂದು ಡ್ರೀಮ್ ಇತ್ತು ಶುರು ಆಗೋದು ಮುಂಚೆನೇ, ಈ ಸಲ ಗೆಲ್ಲಲೇಬೇಕು ಅಂದ್ಬಿಟ್ಟು. ಎಲ್ಲ ಹುಡುಗರಿಗೆ ಒಂಥರ ವೆರಿ ಹಂಗರ್ ಇದ್ರು, ಅದಕ್ಕೆ ಗೆದ್ದಿದ್ದು. 2010ನಲ್ಲಿ ಜಸ್ಟ್ ಮಿಸ್ ಆಯಿತು 6 ರನ್ನಿಂದ. ಅದನ್ನು ಈ ಸಲ ಸಾಧಿಸಿದ್ರೆ ಹೌದು. ಏನಕ್ಕಂದರೆ ಎಲ್ಲ ಹುಡುಗರಿಗೆ ಗೆದ್ದಿರುತ್ತೆ. ಅಷ್ಟು 6 ರನ್ ಸೋತಿದ್ದೆ ಅಂದರೆ ಒಂಥರ ಮನಸ್ಸಿನಲ್ಲಿ ನೋವು ಇರುತ್ತೆ. ಅದು ಎಲ್ಲರಿಗೂ ಗೆಲ್ಲಬೇಕು ಅನ್ಸುತ್ತೆ. ಸೊ ಇವಾಗ ರೈಟ್ ಕಾಂಬಿನೇಷನ್ ಸಿಕ್ತು, ಅದಕ್ಕೆ ಗೆದ್ದರು. ಕರ್ನಾಟಕ ತಂಡ ಅಂದರೆ ಬೌಲಿಂಗ್ ಅನ್ನೋ ರೀತಿಯಲ್ಲಿದೆ. ಕರ್ನಾಟಕದ ಬೌಲಿಂಗ್ ಬಗ್ಗೆ ಏನು ಹೇಳ್ತೀರಾ? ಬೌಲಿಂಗ್ ನೋಡಿ, ಬೌಲಿಂಗ್ ಇದಾನೆ ಮ್ಯಾಚಸ್ ಗೆಲ್ಲೋದು. ನೀವಾಗ ನಮ್ಮ ಪ್ರೆಸ್ ಮೀಟ್ನಲ್ಲಿ ನೋಡಿದ್ರೆ ಬ್ರಿಜೇಶ್ ಸರ್ ಹೇಳ್ತಾಯಿದ್ರು 20 ವಿಕೆಟ್ ತೊಗೊಳ್ಳೋದು ಸುಲಭ ಇಲ್ಲ. ಈ ಸಲ ನಮ್ಗೆ ಏನಾಗಿದೆ ಅಂದರೆ ವಿನಯ್ ಮತ್ತು ಮಿಥುನ್ ಎಲ್ಲ ಮ್ಯಾಚಸ್ ಸಿಕ್ಕಿದ್ರು. ಲಾಸ್ಟ್ ಇಯರ್ ನೋಡಿದ್ರೆ ಅವರು ಒಂದು 4 ಮ್ಯಾಚ್ ಸಿಕ್ಕಿಲ್ಲ. ಈ ಸಲ ಅವ್ರು ಇಬ್ಬರು ಇದ್ದರು. ಅದಕ್ಕೇನಾಯ್ತಂದರೆ ಪ್ಲಸ್ ನಮಗೆ ಒಂದು ಸ್ಪಿನ್ನರು ಬೇಕಾಯಿತು. ಈಗ ಶ್ರೇಯಸ್ ಗೋಪಾಲ್ ಬಂದು ಅದು ಕಂಪ್ಲೀಟ್ ಮಾಡಿಬಿಟ್ರೆ ಟೀಮ್ ನಮಗೆ. ಅದಕ್ಕೆ ಚೆನ್ನಾಗಿ ಮಾಡೋದು. ಇನ್ನೊಂದೇನೆಂದರೆ ಶರತ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಬೌಲರ್. ಅವನ ಹತ್ರ ಎಕ್ಸ್ಟ್ರಾ ಎನರ್ಜಿ ತೊಗೊಂಡು ಬರ್ತಾನೆ ಟೀಮ್ನಲ್ಲಿ. ಅವ್ನು ಬಂದಿದ್ದ ತಕ್ಷಣ ಒಂಥರ ಜೋಶ್ ಇರುತ್ತೆ ಟೀಮ್ನಲ್ಲಿ. ಅವನು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಮಾಡಿದೆ ಈ ವರ್ಷ. ಶ್ರೇಯಸ್ ಗೋಪಾಲ್ ಬಗ್ಗೆ ಏನು ಹೇಳ್ತಾರೆ? ಶ್ರೇಯಸ್ ಗೋಪಾಲ್ ಒಳ್ಳೆ ಫ್ಯೂಚರ್ ಇದೆ ಅವನಿಗೆ. ಅವನು ಕಾನ್ಸಂಟ್ರೇಟ್ ಮಾಡಿದ್ರೆ, ಏನಕ್ಕಂದರೆ ಒಂದೇ ಬೌಲರ್ ಫ್ಲೈಟ್ ಮಾಡೋದು ನಾನು ನೋಡ್ದಂಗೆ. ನಾವು 11 ಮ್ಯಾಚ್ ಆಡ್ದು, ಟಾಪ್ ಕಂಟ್ರಿ ಇದು ಟಾಪ್ ಟೀಮ್ಸ್ ಆಡ್ದು, ಯಾರ ಹತ್ರನೂ ಫ್ಲೈಟ್ ಬೌಲರ್ ಇಲ್ಲ. ಎಲ್ಲ ಫ್ಲ್ಯಾಟ್ ಆಗ್ತದೆ ರೀ. ಸ್ಪಿನ್ನರ್ದು ಮೇನ್ ಕನ್ಸರ್ನ್ ಏನಂದರೆ ನಾನು ಡಾಟ್ ಬಾಲ್ ಆದರೆ ಸಾಕು. ಬಟ್ ನಾವು ಈ ಸಲ ಮೈಂಡ್ ಸೆಟ್ ಚೇಂಜ್ ಮಾಡಿದ್ವಿ ಎಲ್ಲರದು. ನೀವು ವಿಕೆಟ್ಗೆ ಹೋಗ್ಬೇಕು, ರನ್ಸ್ ಹೋದ್ರೂ ಪರವಾಗಿಲ್ಲ, ಬಟ್ ವಿಕೆಟ್ ಅದೇ ನಮಗೆ ಇವಾಗ ಫಲ ಸಿಕ್ತು. ಮಿಥುನ್ ಹೈಯೆಸ್ಟ್ ವಿಕೆಟ್ ಟೇಕರ್ ಕರ್ನಾಟಕ ಪರ. ಅಂದರೆ ಅವರಿಗೆ ಟೀಮ್ ಇಂಡಿಯಾಕ್ಕೆ ಕಮ್ಬ್ಯಾಕ್ ಮಾಡೋಕ್ಕೆ ಚಾನ್ಸಸ್ ಸಿಗುತ್ತಾ? ಬೇರೆ ಅವ್ನು ನೋಡಿ, ಅವನು ನಮ್ಮ ಟೀಮ್ನೇ, ನಮ್ಮ ಕರ್ನಾಟಕನೇ ಅವನೇ ಫಾಸ್ಟೆಸ್ಟ್ ಬೌಲರ್ ಇರೋದು. ಅವನಿಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನನಗೆ ಇನ್ ಫ್ಯೂಚರ್ ಡೆಫಿನೆಟ್ಲಿ ಹಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಇಂಡಿಯನ್ ಟೀಮ್ನಲ್ಲಿ 100% ತೊಗೊಳ್ತಾರೆ ಅವನಿಗೆ. 90sಲ್ಲಿ ಒಬ್ಬರ ಪ್ಲೇಯರ್ ಆಗಿ ನೀವು ರಣಜಿ ಟ್ರೋಫಿ ಗೆದ್ದಿದ್ದೀರಿ, ಈಗ ಕೋಚ್ ಆಗಿ ಗೆದ್ದಿದ್ದೀರಾ, ಅಂದರೆ ಡಬಲ್ ಸಂಭ್ರಮನ. ಅದಕ್ಕೇನಕ್ಕೆ ಡಿಫ್ರೆನ್ಷಿಯೇಟ್ ಅಂತ ಮಾಡೋಕ್ಕಾಗೋದಿಲ್ಲ ನನಗೆ. ಏನಕ್ಕಂದರೆ ಅದು ನಾನು 3 ವರ್ಷನೂ ಗೆದ್ದಿದ್ವಿ ನಾವು. 95ನಲ್ಲಿ ಇದೆ, ನಾನು 97ನಲ್ಲಿ ಇದೆ, 99ನಲ್ಲಿ ಇದೆ. ಅದು ಫೀಲಿಂಗ್ ನಾವು ನೋಡಿದ್ದೀವಿಲ್ಲ. ಬಟ್ ಆ್ಯಸ್ ಎ ಕೋಚ್ ಡೆಫಿನೆಟ್ಲಿ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತೀನಿ ನಾನು. ಅರುಣ್ ಕುಮಾರ್ ಮತ್ತು ನಿಮ್ಮ ಕಾಂಬಿನೇಷನ್ ನೋಡಿ, ನಾವು ಇಬ್ಬರು ಏನಂದರೆ ಜೊತೆಗಾಡಿದ್ದೀವಿ, ರೂಮ್ಮೇಟ್ ಆಗಿದ್ದೀವಿ. ನಮಗೇನು ಅಷ್ಟು ಪ್ರಾಬ್ಲಮ್ಸ್ ಇಲ್ಲ. ಸಖತ್ ಇಬ್ಬರದ್ದು ಕೋಆರ್ಡಿನೇಷನ್ ಚೆನ್ನಾಗಿದೆ. ಸ್ವಲ್ಪ ಏನಾದ್ರು ಡಿಫ್ರೆನ್ಸ್ ಇದ್ರೂ ಬಟ್ ಫೈನಲಿ ಜೊತೆಗೆ ಡಿಸೈಡ್ ಮಾಡಿಬಿಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಮನ್ಸೂರ್ ಅಲಿ ಖಾನ್ ಅವರ ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಲಿಂಗರಾಜ್, ಸುವರ್ಣ ನ್ಯೂಸ್, ಬೆಂಗಳೂರು.